ನಾಗಮಂಗಲದ ನಿದ್ದೆ ಹಾಳಾಗಿದೆ, ನೆಮ್ಮದಿ ಹೋಗಿದೆ. ಜೊತೆಗೆ ವಿಶ್ವಾಸ ಅನ್ನೋದು ಸಮಾಜದ ಮೇಲೆ ಕೆಲ ವ್ಯಕ್ತಿಗಳ ಕಾರಣಕ್ಕೋಸ್ಕರ ಹೊಟ್ಟೋಗಿದೆ. ಅದರ ಮರುಸ್ಥಾಪನೆ ಆಗಬೇಕಾಗಿದೆ. ಮರುಸ್ಥಾಪನೆ ಆಗಬೇಕು ಅಂತ ಹೇಳಿದ್ರೆ ಎಲ್ಲರ ಕೈ ಜೋಡಿಸುವಿಕೆ ಬಹಳ ಇಂಪಾರ್ಟೆಂಟ್. ನೋಡಿ, ಒಬ್ಬೊಬ್ಬರು ರಾಜಕಾರಣಿಗಳು ಭೇಟಿ ಕೊಡ್ತಾ ಇದ್ದಾರೆ. ನಾಗಮಂಗಲಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟು ಸ್ಥಳದಲ್ಲಿ ಏನಾಯ್ತು, ಹೇಗಾಯ್ತು ಅನ್ನೋದನ್ನ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಗಲಭೆಯಿಂದ ಹಾನಿಗೆ ಒಳಗಾದಂತಹ ಅಂಗಡಿ ಮಾಲೀಕರ ಅಳಲನ್ನ ಕೂಡ ಕುಮಾರಸ್ವಾಮಿ ಅವರು ಆಲಿಸಿದ್ದಾರೆ. ಕುಮಾರಸ್ವಾಮಿಯನ್ನ ನೋಡ್ತಾ ಇದ್ದ ಹಾಗೆ ಅಂಗಡಿ ವ್ಯಾಪಾರಸ್ಥರು ಕಣ್ಣೀರಿಟ್ರು. ತಮ್ಮ ಅಸಹಾಯಕ ಸ್ಥಿತಿ, ತಮ್ಮ ಅವತ್ತಿನ ಆ ಕರಾಳ ರಾತ್ರಿ ಏನಾಯ್ತು ಅನ್ನೋದನ್ನ ಹೇಳಿಕೊಳ್ಳುವಂತಹ ಪ್ರಯತ್ನವನ್ನ ಈ ಮೂಲಕ ಮಾಡಿದ್ದಾರೆ. ದುಗುಡದಿಂದಲೇ ಎಲ್ಲವನ್ನ ಹೇಳಿಕೊಂಡ್ರು. ಘಟನೆಯ ಸಂಪೂರ್ಣ ವಿವರವನ್ನ ತೆಗೆದುಕೊಂಡಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಮಾಜಿ ಶಾಸಕರಾಗಿರುವಂತಹ ಸುರೇಶ್ ಗೌಡ್ರು. ಅವ್ರು ಹೇಳಿದ್ರು, ಪಬ್ಲಿಕ್ ಟಿವಿ ಜೊತೆಗೆ ಆ ರಿಯಾಟ್ ಆಯ್ತಲ್ಲ, ಗಲಭೆ ಆಯ್ತಲ್ಲ, ಅವತ್ತಿನ ದಿನಾನೇ ಹೇಳಿದ್ರು ನಾನು ನಾಳೆ ಅಥವಾ ನಾಡಿದ್ದು ಹೋಗ್ತೀನಿ ಅಂತ. ಸೊ ಇವತ್ತು ಬೆಳಗ್ಗೆನೆ ನಾಗಮಂಗಲಕ್ಕೆ ಹೋಗಿ ಅಲ್ಲಿನ ವಾಸ್ತವ ಸ್ಥಿತಿ ಏನು ಅನ್ನೋದನ್ನ ಭೇಟಿ ಕೊಡೋದ್ರ ಮೂಲಕ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸರ್ಕಾರ ಹಾನಿಗೆ ಒಳಗಾಗಿರುವಂತಹ ಅಂಗಡಿ ಮಾಲೀಕರಿಗೆ ಒಂದು ಭರವಸೆ ಕೊಟ್ಟಿದೆ. ಲಾಸ್ ಎಸ್ಟಿಮೇಷನ್ ಹಾಕೊಳ್ತೀವಿ, ಮತ್ತೆ ನಾವು ನಿಮ್ಮ ಬೆನ್ನಿಗೆ ನಿಲ್ತೀವಿ, ಪರಿಹಾರವನ್ನು ಕೊಡ್ತೀವಿ ಅಂತ. ಆದರೆ ಇಷ್ಟು ಮಾತ್ರ ಸಾಕಾಗೋದಿಲ್ಲ. ಅಲ್ಲಿ ವಿಶ್ವಾಸ ಜನರಲ್ಲಿ ಹೋಗ್ಬಿಟ್ಟಿದೆ. ಯಾರು ಏನನ್ ಬೇಕಾದ್ರೂ ಮಾಡಿ ಇಲ್ಲಿ ದಕ್ಕಿಸ್ಕೊಂಡ್ ಬಿಡ್ತಾರೆ, ಬಚಾವ್ ಆಗ್ಬಿಡ್ತಾರೆ ಅನ್ನುವಂತಹ ಒಂದು ಭಯ ಶುರುವಾಗಿದೆ ಸಾರ್ವಜನಿಕವಾಗಿ. ಸೊ ಅದನ್ನೆಲ್ಲ ತೊಡೆದು ಹಾಕುವಂತಹ ಕೆಲಸ ಸರ್ಕಾರದ ಪಾತ್ರ ಎಷ್ಟರ ಮಟ್ಟಿಗಿದೆಯೋ ಅದೇ ರೀತಿ ಅಲ್ಲಿನ ರಾಜಕೀಯ ನಾಯಕರ ಪಾತ್ರ ಕೂಡ ಬಹಳ ದೊಡ್ಡದಿದೆ. ಹೀಗಾಗಿ ಈ ಭೇಟಿ ತುಂಬಾ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಇದನ್ನ ನೋಡಿ, ನೀವಿಲ್ಲಿ ಪರ್ಮಿಷನ್ನು ಕೊಟ್ಟವರು ನೀವೇ. ಮೆರವಣಿಗೆ ಬಂದ ಮೇಲೆ ಅವರಿಗೆ ರಕ್ಷಣೆ ಕೊಡಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ. ಇದು ಆಕಸ್ಮಿಕ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀರಿ. ಇಲ್ಲಿ ಯಾವೊಂದು ಮತ್ತೊಂದು ಸಮಾಜದ ಪ್ರಾರ್ಥನಾ ಮಂದಿರದ ಮುಂದೆ ಬಂದಾಗ ಆಯಿತು, ನಮ್ಮ ಗಣೇಶನ ಉತ್ಸವ ಮಾಡ್ಕೊಂಬಂದಂಥವ್ರು ಅವ್ರ ಸ್ಲೋಗನ್ ಕೂಗಿದ್ದು ಒಂದು ಭಾಗ. ಮತ್ತೊಂದು ಭಾಗದಲ್ಲಿ ಇನ್ನೊಂದು ಸಮಾಜ ಅವರ ದೇವರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ಭಾಗ. ಆದರೆ ಆ ಒಂದು ವಾತಾವರಣ ನಿರ್ಮಾಣ ಆದ ತಕ್ಷಣ ನೀವು ಎಷ್ಟು ಜನ ಪೊಲೀಸರಲ್ಲಿದ್ದೀರಿ? ಮೆರವಣಿಗೆಯಲ್ಲಿ ಡೆಪ್ಯುಟೇಷನ್ ಎಷ್ಟು ಜನ ಇಟ್ಟಿದ್ದೀರಿ? ನಿಮ್ಮ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲಿದ್ದ? DYSP ಎಲ್ಲಿದ್ದ? ಇಂಥ ಒಂದು ಸೂಕ್ಷ್ಮವಾದಂಥ ಮೆರವಣಿಗೆ ಇದ್ದಾಗ ನೀವು ತಕ್ಷಣ ಕ್ರಮ ತಗೊಂಡಿದ್ರೆ 30-40 ವರ್ಷದಿಂದ ಜೀವನ ಮಾಡದೇ ಇರತಕ್ಕಂಥ ಕುಟುಂಬಗಳ ಇವತ್ತು ಮಳಿಗೆಗಳಿಗೆ ಬೆಂಕಿ ಇಟ್ಟಿದ್ದಾರಲ್ಲ. ಈ ಘಟನೆ ನಡೀತಾ ಇತ್ತ ಇವತ್ತು. ಇಲ್ಲಿ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಎಲ್ಲ ಒಂದು ಕಡೆ ವ್ಯವಸ್ಥಿತವಾದ ಒಂದು ಘರ್ಷಣೆಗೆ ಮೊದಲೇ ಪ್ರೀ ಪ್ಲಾನ್ಡ್ ಇದೆ ಅಂತಕ್ಕಂಥದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆ. ವಾಪಸ್ ಮಾಡ್ತಾರೆ, ಗೊತ್ತಾಯ್ತು. ನಮ್ಮ ರಿಸರ್ವ್ ಪೊಲೀಸ್ ಇದ್ದಂಥವ್ರನ್ನ ಕಳಿಸ್ತಾರೆ ಬೇರೆ ಕಡೆಗೆ. ಇಲ್ಲಿ ಸ್ಪಾಟಿಂದ ಇಲ್ಲಿ ಘಟನೆ ನಡೆಯೋದಕ್ಕಿಂತ 10 ನಿಮಿಷದ ಮುಂಚೆ ಇಲ್ಲಿದ್ದಂಥ ಹೆಚ್ಚುವರಿ ರಿಸರ್ವ್ ಪೊಲೀಸ್ ಏನಿತ್ತು ಅದನ್ನು ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಹೇಳ್ತಾರೆ. ಎಲ್ಲರನ್ನು ವಿತ್ಡ್ರಾ ಮಾಡಿದ್ರು ಅಂತ ಹೇಳಿ. ಯಾರು ವಿತ್ಡ್ರಾ ಮಾಡ್ಲಿಕ್ಕೆ ಹೇಳಿದ್ರು? ಗೃಹ ಸಚಿವರು ಹೇಳಿದ್ರು, ಮತ್ತಾರು ಹೇಳಿದ್ರು? ನೀವು ಘಟನೆ ಇಲ್ಲಿ ಏನು ದೊಡ್ಡ ಪೆಟ್ರೋಲ್ ಬಾಂಬ್ಗಳು ಏನಂತೂ ನಿಮ್ಮ ತಲವಾರುಗಳು ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನಿಮ್ಮಗಳಿಗೆ, ಮಾಧ್ಯಮದ ಸ್ನೇಹಿತರಿಗೆ ಘಟನೆ ಪ್ರಾರಂಭ ಆದ 1 ಗಂಟೆ ಒಳಗೆ ನಿಮಗೆ ಗೊತ್ತಾಗ್ತದೆ. ನೀವು ಸ್ಥಳಕ್ಕೆ ಬರ್ತೀರಿ. ಈ ಸರ್ಕಾರ ಏನು ಮಾಡ್ತಾ ಇತ್ತು? ಇಂಥ ಒಂದು ಘಟನೆ ಸ್ಪ್ರೆಡ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ. ಈ ಲೋಕಲ್ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ ಇಲ್ಲಿ ಅಂತ ಹೇಳಿ. ಇಲ್ಲಿ ಏನು ಹೇಳ್ತಾರೆ? ಬದ್ರಿಕೊಪ್ಪಲು ಗ್ರಾಮದಿಂದ ಮಧ್ಯಾಹ್ನ ಸುಮಾರು ಅವೆಲ್ಲ ಬೇಡ ಬಿಡಿ, ಹೊರಟಿದ್ದು ಕೋಟೆ ಬೆಟ್ಟ ಇವೆಲ್ಲ ಹೇಳ್ಕೊಂಡವ್ರೆ. ಇದೆಲ್ಲ ಇರಲಿ. 7:30 ಗಂಟೆಗೆ ಅಲ್ಲಾ ಮಸೀದಿ ಮುಂಭಾಗ ಅಂತ ಬರ್ಕೊಂಡಿದ್ದಾರೆ. ಇಲ್ಲಿ
ಮೆರವಣಿಗೆಯಲ್ಲಿದ್ದ ಬದರಿಕೊಪ್ಪ ಗ್ರಾಮದ ಹೆಸರುಗಳು ಹಾಕೊಂಡವ್ರು ಹುಡುಗರುಗಳ ಹೆಸರನ್ನ. ಸರ್ ಎಲ್ಲ ಪ್ಲಾನ್ ರೆಡಿ ಆಗಿದೆ, ಗಲಾಟೆ ಆಗ್ಲಿ ಅನ್ನೋಂತ ಕಾರಣಕ್ಕೆ ಪೊಲೀಸರನ್ನ ಬೇರೆ ಕಡೆ ಡೆಪ್ಯೂಟ್ ಮಾಡೋದು. ಅದನ್ನ ತನಿಖೆ ಆಗ್ಬೇಕಿಲ್ಲಿ. ಸರ್ ಒಂದು ಹೋಮ್ ಮಿನಿಸ್ಟ್ರಿ ಅದಕ್ಕೆ ಸಸ್ಪೆಂಡ್ ಆಗಿದ್ದಾರೆ, ಅದು ಆಗ್ಲಿ ತಡೆ ಮಾತಾಡಿ ಅವ್ರು ಕೇಳ್ರಿ. ನಿಮ್ದು ಯಾಕಂದ್ರೆ ಅವ್ರು ಕೇಳಿ ಇವರು ಹಲವಾರು ಹೆಸರು ಕ್ಲಾರಿಫಿಕೇಶನ್ ತಾವು ಹೇಳಿದ್ರಿ. ಇದು ಇಲ್ಲಿ ಅದಕ್ಕೋಸ್ಕರ ವಿತ್ಡ್ರಾ ಮಾಡಿದವ್ರು ಯಾರು? ಹೆಚ್ಚುವರಿ ಪೊಲೀಸ್ನ ಯಾಕೆ ಹಾಕೊಳ್ಳಿಲ್ಲ? ಇದಕ್ಕೆ ಕಾರಣ ಏನು? ಇದನ್ನೇ ತನಿಖೆ ಆಗಬೇಕಾಗಿರೋದು. ಇಲ್ಲಿ ಯಾರ ವೈಫಲ್ಯ ಇದು? ಸರ್ಕಾರ ಜವಾಬ್ದಾರಿ ಇಲ್ವಾ? ಇಲ್ಲಿ ಹಲವಾರು ಹೆಸರುಗಳನ್ನು ಬದರಿಕೊಪ್ಪ ಗ್ರಾಮದವ್ರದ್ದು ಈ ಕಂಪ್ಲೇಂಟಲ್ಲಿ. ಮತ್ತು ಅವ್ರ ಜೊತೆ ಇನ್ನೊಂದು 250 ಜನ ಪಟಾಕಿ ಸಿಡಿಸ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಜೈ ಶ್ರೀರಾಮ್ ಹೆಸರು ಹೇಳ್ಕೊಂಡು ಹೋಗ್ತಿದ್ರು ಅಂತ ಹೇಳಿ 10 ನಿಮಿಷಗಳ ಕಾಲ ಅಲ್ಲಿಯೇ ಡ್ಯಾನ್ಸ್ ಮಾಡ್ತಿದ್ರು ಅಂತ ಹೇಳಿ ಬರ್ಕೊಂಡವ್ರೆ. 10 ನಿಮಿಷ ಅವ್ರು ಡ್ಯಾನ್ಸ್ ಮಾಡೋದಕ್ಕೆ ಬಿಟ್ಟವ್ರು ಯಾರು? ನೀವೇನು ಮಾಡ್ತಾ ಇದ್ರಿ? ನಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತಲ್ಲಿ? ತಕ್ಷಣ ಎರಡೂ ಸಮಾಜದವ್ರನ್ನ ಹೆಚ್ಚುವರಿ ಪೊಲೀಸ್ ಇದ್ದಿದ್ರೆ ಕಂಟ್ರೋಲಿಗೆ ತರಕ್ಕೆ ಸಾಧ್ಯ ಇರಲಿಲ್ವ ನಿಮಗೆ? ಇದಾ ನಿಮ್ಮ ಆಡಳಿತ? ಇಲ್ಲಿ ಇದಾದ ಮೇಲೆ ಇಲ್ಲಿ 1 ವರ್ಷನ್ ಇದೆ. ಅಶೋಕ್ ಕುಮಾರ್ ಅಂತಕ್ಕಂಥ ಇನ್ಸ್ಪೆಕ್ಟ್ರು ಸ್ಥಳದಲ್ಲೇ ಇರಲಿಲ್ಲ ಅಂತ, DYSPನೂ ಇರಲಿಲ್ಲ ಅಂತಕ್ಕಂಥದ್ದು ಇದೆ ಮಾಹಿತಿ. ಇಲ್ಲಿ ಅವರ ನೇತೃತ್ವದಲ್ಲಿ ಮುಂದೆ ಹೋಗುವಂತೆ ಸೂಚಿಸಿದ್ರು ಅಂತೇಳಿ ಇಲ್ಲಿ ಕಂಪ್ಲೇಂಟಲ್ಲಿ ಇಟ್ಕೊಂಡಿದ್ದೀವಿ. ಈಗ ಮುಂದೆ ಹೋಗದೆ ಇಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದನ್ನೇ FIRದೇ ಮೊದಲು ಪ್ರಾರಂಭ ಮಾಡಿದೆ. ಅದಕ್ಕೇನೆ ನಂತರ ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ರು. ಮತ್ತೆ ಮಸೀದಿ ಬಳಿ ಮತ್ತು ಸುತ್ತಮುತ್ತ ಇದ್ದ ಮುಸ್ಲಿಂ ಕೋಮಿನವರಾದ ಮತ್ತು ಅವ್ರದ್ದೊಂದು ಸ್ವಲ್ಪ ಹೆಸರುಗಳು ಸೇರಿಸ್ಕೊಂಡ್ರಿ. ಈಗ ಈ ಹೆಸರುಗಳನ್ನೆಲ್ಲ ರವಿ ಅನ್ನೋನು ಕೊಟ್ಟಿದ್ದಾನೆ ಅಲ್ವೇ? ರವಿ ಅನ್ನೋನು ಕಂಪ್ಲೇಂಟ್ ಕೊಟ್ಟಿರೋದು ರಾತ್ರಿ 1:15 ಗಂಟೆಯಲ್ಲಿ. ಈ ಹೆಸರುಗಳು ಇವ್ರದ್ದು ಎಲ್ಲಾರ್ದು ಹೆಸರುಗಳು ಇವನಿಗೆ ಹೆಂಗೆ ಗೊತ್ತು? 1:15 ಗಂಟೆ ರಾತ್ರಿಯಲ್ಲಿ ಆಸ್ಪತ್ರೆ ಒಳಗೆ ವೈದ್ಯರ ಸಮ್ಮುಖದಲ್ಲಿ ಕೊಟ್ಟಂತ ಹೇಳಿಕೆ ಇದು. ಈ ಹೆಸರುಗಳು ಹೇಳಿರೋದು, ಮೆನ್ಷನ್ ಮಾಡಿರೋದು. ಆಸ್ಪತ್ರೆಯಲ್ಲಿ ವೈದ್ಯರ ಸಮ್ಮುಖದಲ್ಲಿ ರಾತ್ರಿ 1:15 ಈ ಎಲ್ಲ ಹೆಸರುಗಳ ಮುಸಲ್ಮಾನ್ ಬಂಧುಗಳು ಇರ್ಬೋದು, ಹಿಂದೂ ಸಮಾಜದ ಯುವಕರ ಹೆಸರನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯಲ್ಲಿ ಹಲವು ಪ್ರಶ್ನೆಗಳನ್ನ ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ. ಒಂದು, ಗಲಾಟೆ ಆಗೋಕ್ ಮುಂಚೆ, ಗಲಭೆ ಆಗೋಕೆ 10 ನಿಮಿಷಗಳ ಮುಂಚೆ ಎಕ್ಸ್ಟ್ರಾ ಪೊಲೀಸ್ ಫೋರ್ಸ್ ಅನ್ನ ವಾಪಸ್ ವಿಡ್ರಾ ಹೆಂಗ್ ಮಾಡ್ಕೊಂಡ್ರು? ಯಾರ ಅಣತಿಯಂತೆ ಮಾಡ್ಕೊಂಡ್ರು? ಅವ್ರಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಲ್ಲಿ ಎಕ್ಸ್ಟ್ರಾ ಪೊಲೀಸ್ ಫೋರ್ಸ್ ಇತ್ತು, ಬಟ್ ಅದು ವಿಡ್ರಾ ಆಯ್ತು 10 ನಿಮಿಷದ ಮುಂಚೆ.